ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಧರ್ಮ ದಂಗಲ್ ನಡೀತಾ ಇದೆ. ತುಳಸಿ ಕಟ್ಟೆ ಇಟ್ಟಿರೋದಕ್ಕೆ ಅಲ್ಲಿನ ಕೆಲವು ನಿವಾಸಿಗಳು ಅಬ್ಜೆಕ್ಷನ್ ಮಾಡಿರುವಂತಹ ಘಟನೆ ನಡೆದಿದೆ. ಅಪಾರ್ಟ್ಮೆಂಟ್ನಲ್ಲಿ ಹಾಗಾದ್ರೆ ತುಳಸಿ ಕಟ್ಟೆ ಇಡ್ಲೇಬಾರ್ದಾ, ಅಲ್ಲೂ ಧರ್ಮ ತರಬೇಕಾ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಎನಿವೆ, ಅಪಾರ್ಟ್ಮೆಂಟ್ನಲ್ಲಿ ತುಳಸಿ ಕಟ್ಟೆ ಇಟ್ಟಿದ್ದಕ್ಕೆ ಸಾಕಷ್ಟು ಆಕ್ಷೇಪ ಎತ್ತಲಾಗಿದೆ. ಕೆಲವು ನಿವಾಸಿಗಳು, ಎಸ್ಪೆಷಲಿ ಮುಸ್ಲಿಂ ನಿವಾಸಿಗಳು ಆಕ್ಷೇಪ ಎತ್ತಿದ್ದಾರೆ ಅಂತ ಹೇಳಲಾಗಿದೆ. ಯಲಹಂಕದ ಮಾರಸಂದ್ರದ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿದೆ. ಪ್ರಾವಿಡೆಂಟ್ ವೆಲ್ವರ್ತ್ ಸಿಟಿ ಅಪಾರ್ಟ್ಮೆಂಟ್. ಈ ಅಪಾರ್ಟ್ಮೆಂಟ್ನಲ್ಲಿ ತುಳಸಿ ಕಟ್ಟೆ ಇಟ್ಟಿದ್ದಕ್ಕೆ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ, ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೇನೆ ಮಸೀದಿ ಮಾಡೋದಕ್ಕೂ ಅವಕಾಶ ಕೊಡಿ, ಹಾಗೇನೆ ಗುರುದ್ವಾರ ನಿರ್ಮಾಣ ಮಾಡೋದಕ್ಕೂ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬಹಳ ಸಹಜವಾಗಿ ವೀಕ್ಷಕರೇ, ಮನೆಯ ಮುಂಭಾಗ ಇರಬಹುದು ಅಥವಾ ಈ ಥರ ಒಳ್ಳೆ ಸ್ಪೇಸ್ ಇರೋವಂಥ ಕಡೆ ಅದನ್ನ ಒಂದು ಎಸ್ಥೆಟಿಕಲ್ ದೃಷ್ಟಿಯಿಂದ ಕೂಡ ಕೆಲವೊಮ್ಮೆ ಮಾಡ್ತಾರೆ. ತುಳಸಿ ಕಟ್ಟೆಯನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಅಪಾರ್ಟ್ಮೆಂಟ್ನವರು. ಆ ತುಳಸಿ ಕಟ್ಟೆಯನ್ನು ತೆಗಿಬೇಕು ಅಂತ ಅಲ್ಲಿ ಸಾಕಷ್ಟು ಜಾಗ ಇದೆ, ದೃಶ್ಯಗಳಲ್ಲಿ ನೀವು ನೋಡ್ಬೋದು. ಅಲ್ಲಿ ತುಳಸಿ ಕಟ್ಟೆ ನಿರ್ಮಾಣ ಮಾಡಿರೋದಕ್ಕೆ ಇದೀಗ ಆಕ್ಷೇಪ ವ್ಯಕ್ತ ಆಗಿದೆ. ತುಳಸಿ ಕಟ್ಟೆ ಯಾಕೆ ನಿರ್ಮಾಣ ಮಾಡಿದ್ದೀರಾ, ಬದಲಾಗಿ ಮಸೀದಿ ನಿರ್ಮಾಣ ಮಾಡಬೇಕು ಅಥವಾ ಗುರುದ್ವಾರ ನಿರ್ಮಾಣ ಮಾಡಬೇಕು ಅಂತ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ ಅಂತ. ಆಶ್ಚರ್ಯ ಅಂತ ಅನ್ಸುತ್ತೆ. ಎಲ್ಲರೂ ಒಟ್ಟಿಗೆ ಸಂತೋಷದಿಂದ ಒಬ್ರನ್ನೊಬ್ರು ಸಹಬಾಳ್ವೆಯಿಂದ ಬದುಕುವಂಥ ಒಂದು ಅವಕಾಶ ಎಲ್ಲರಿಗೂ ಇದೆ. ಆದರೆ ಅಂಥ ಅವಕಾಶವನ್ನ ಬಿಟ್ಟು ಯಾಕೆ ಹೀಗೆ ಸಣ್ಣ ಸಣ್ಣ ವಿಚಾರಕ್ಕೆ ಜನ ಅಬ್ಜೆಕ್ಷನ್ ಎತ್ತುತ್ತಾರೆ ಗೊತ್ತಿಲ್ಲ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅಪಾರ್ಟ್ಮೆಂಟ್ನಲ್ಲಿ ತುಳಸಿ ಕಟ್ಟೆ ವಿಚಾರಕ್ಕೆ ಗಲಾಟೆ. ತುಳಸಿ ಕಟ್ಟೆ ತೆರವಿಗೆ ಮುಸ್ಲಿಂ ನಿವಾಸಿಗಳು ಪಟ್ಟು ಹಿಡಿದಿದ್ದಾರೆ. ಹಿಂದೂ ನಿವಾಸಿಗಳು ತುಳಸಿ ಕಟ್ಟೆ ನಿರ್ಮಾಣ ಮಾಡಿದ್ದಾರೆ. ತುಳಸಿ ಕಟ್ಟೆ ತೆರವಿಗೆ ಜಿಲ್ಲಾಧಿಕಾರಿಗೆ ದೂರು ಕೊಡಲಾಗಿದೆ. ಹಿಂದೂ ನಿವಾಸಿಗಳಿಗೆ ತುಳಸಿ ಕಟ್ಟೆ ಇದೆ, ಅದೇ ರೀತಿ ಮುಸ್ಲಿಮರಿಗೆ ಮಸೀದಿ ಕಟ್ಟೋದಕ್ಕೆ ಅನುಮತಿ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಅಪಾರ್ಟ್ಮೆಂಟ್ ನಿವಾಸಿಗಳ ಸಂಘಕ್ಕೂ ಕೂಡ ಪತ್ರ ಬರೆದಿದ್ದಾರೆ. ಬಹಳ ಸಹಜವಾಗಿ ನಡೆಯಬಹುದಾದಂಥ ಬದುಕಿನ ಕ್ಷಣಗಳನ್ನ ಎಲ್ಲೋ ಒಂದು ಕಡೆ ನಾವೇ ಇನ್ನಷ್ಟು ಕಾಂಪ್ಲಿಕೇಟ್ ಮಾಡ್ಕೋತೀವ. ಸಹಬಾಳ್ವೆ ಮಾಡಬೇಕಾಗಿರೋದು ಎಲ್ಲರಿಗೂ ಅನಿವಾರ್ಯ ಅಲ್ವಾ? ಇದನ್ನ ಮರೆತು ಮನುಷ್ಯರು ಈ ರೀತಿ ವಿವಾದ ಎಬ್ಬಿಸ್ತಾರ ಅಂತ ಅನ್ಸುತ್ತೆ. ಎನಿವೆ, ತುಳಸಿ ಕಟ್ಟೆ ಮಾಡಿದ್ದಕ್ಕೂ ವಿವಾದ ಹೇಳ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಂತಾನೆ ಹೇಳಬೇಕು. ಅಪಾರ್ಟ್ಮೆಂಟ್ ಜಾಗದಲ್ಲಿ ತುಳಸಿ ಕಟ್ಟೆ ನಿರ್ಮಾಣ ಮಾಡಿದ್ದಕ್ಕೆ ವಿವಾದ ಆಗ್ತಾ ಇದೆ. ಅಲ್ಲಿ ತುಳಸಿ ಕಟ್ಟೆ ನಿರ್ಮಾಣ ಮಾಡಿದ್ದಾರೆ ಅಂತ ರಾತ್ರಿ ಅಷ್ಟೊತ್ತಿಗೆ ಅದು ಗಲಾಟೆ ಆಗ್ಬಿಟ್ಟಿದೆ, ವಿವಾದ ಎದ್ದಿದೆ. ಒಂದಷ್ಟು ಜನ ನಿವಾಸಿಗಳು, ಮುಸ್ಲಿಂ ನಿವಾಸಿಗಳು ಬಂದು ಇಲ್ಲ ಮಸೀದಿ ಮಾಡೋದಕ್ಕೆ ಜಾಗ ಕೊಡಿ ಅಂತ ಹೇಳಿದ್ದಾರೆ. ಇನ್ನೊಂದಷ್ಟು ಜನ ಬಂದು ಗುರುದ್ವಾರ ಮಾಡೋದಕ್ಕೆ ಜಾಗ ಕೊಡಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಆ ತುಳಸಿ ಕಟ್ಟೆ ನಿರ್ಮಾಣ ಮಾಡಿರ್ತಕ್ಕಂಥ ಹಿಂದೂ ನಿವಾಸಿಗಳು ಹಾಗೂ ಇತರೆ ನಿವಾಸಿಗಳ ನಡುವೆ ಅಲ್ಲಿ ಗಲಾಟೆ ನಡೆದಿದೆ. ಜಾಗ ಇದೆ, ಅಲ್ಲಿ ತುಳಸಿ ಕಟ್ಟೆ ನಿರ್ಮಾಣ ಮಾಡಿದ್ದಾರೆ. ಆ ತುಳಸಿ ಕಟ್ಟೆ ಯಾಕೆ ನಿರ್ಮಾಣ ಮಾಡಬೇಕು ಅಂತ ಗಲಾಟೆ ನಡೆದಿದೆ. ಯಲಹಂಕದ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಸಮಸ್ಯೆ ಏನಂತ ಹೇಳಿದ್ರೆ, ಇಲ್ಲಿ ಒಂದು ಅಸೋಸಿಯೇಷನ್ ಇದೆ, ಅಸೋಸಿಯೇಷನ್ ರಿಜಿಸ್ಟರ್ಡ್ ಇಲ್ಲ. ಆ ಅಸೋಸಿಯೇಷನ್ ಇಲ್ಲಿಗಲ್ ಅಸೋಸಿಯೇಷನ್ ಆಗಿರೋದ್ರಿಂದ ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಜನರಿಂದ ಪ್ರತಿ ತಿಂಗಳು 2,000 ಕಲೆಕ್ಟ್ ಮಾಡ್ತಾರೆ. 3,300 ಜನರಿಂದ ಇಷ್ಟು ದುಡ್ಡು ಕಲೆಕ್ಟ್ ಮಾಡಿ ಸುಮಾರು ಒಂದು 5, 6, 7 ಕೋಟಿ ದುಡ್ಡು ಬರ್ತದೆ. ಇಲ್ಲಿ ಬರುವವರೆಲ್ಲ ಪ್ರತಿ ವರ್ಷ ಬರ್ತಾರೆ, ಆ ದುಡ್ಡನ್ನು ಹೆಂಗೆ ಒಳಗಾಕಬೇಕು ಅಂತೇಳಿ ಪ್ಲಾನ್ ಮಾಡ್ತಾರೆ. ಈಗ ಅದರ ಒಂದು ಅಂಗವಾಗಿ ಇಲ್ಲಿ ಏನು ಮಾಡ್ತಾರೆ, ಈ ದುಡ್ಡನ್ನು ಇಲ್ಲಿಗಲ್ ಆಗಿ ಖರ್ಚು ಮಾಡಿದ ಮೇಲೆ ಅದು ರೆಗ್ಯುಲರೈಸ್ ಮಾಡಬೇಕಲ್ಲ. ನೋಡಿ, ನೀವು ನಿಂತಾಗಲ್ಲ ಗೊತ್ತಾಗ್ತದೆ. ನಾವು ಅದನ್ನು ರೆಗ್ಯುಲರೈಸ್ ಮಾಡೋಕ್ಕೆ ಇವರು ಒಂದು ಜನರಲ್ ಬಾಡಿ ಮೀಟಿಂಗಲ್ಲಿ ಇವರ ಸಪೋರ್ಟರ್ಸ್ ಬಂದು ನೀವು ಖರ್ಚು ಮಾಡಿದ್ದು ಸರಿ ಅಂತ ಹೇಳಬೇಕಲ್ಲ. ಅದಕ್ಕೋಸ್ಕರ ಜನರಿಂದ ಈ ಕೆಲಸಗಳನ್ನು ಮಾಡಿಸಿದ್ದಾರೆ. ಏನಾದರೂ ಒಂದು ಇಲ್ಲಿ ಟೆಂಪಲನ್ನು ಕಟ್ಟಿಸೋದು, ಅಷ್ಟು ಜನರು ಸಪೋರ್ಟ್ ತಗೊಳ್ಳೋದು, ಇನ್ನೇನಾದರೂ ಒಂದು ಇದು ತುಳಸಿ ಕಟ್ಟನ್ನು ಮಾಡೋದು, ಅಲ್ಲಿಂದ ಸಪೋರ್ಟ್ ತಗೊಳ್ಳೋದು, ಈ ರೀತಿ ಪೋಲರೈಸ್ ಮಾಡ್ತಾಯಿದ್ರು. ಅಂದರೆ ಜನರನ್ನು ಸೆಗ್ರಿಗೇಟ್ ಮಾಡಿ ಈ ಹಿಂದೂ ಮುಸ್ಲಿಂ ಜೊತೆ ಒಂಥರ ಇದೆ. ಈಗ ಇವರಲ್ಲಿ ತುಳಸಿ ಕಟ್ಟೆ ಇಲ್ಲೇನು, ತುಳಸಿ ಕಟ್ಟೆ ನೀವು ನೋಡಿದ್ರೆ ಕ್ಲೀನ್ ಇಲ್ಲ ನೋಡಿ, ಎಲ್ಲ ಗಲೀಜಿದೆ. ತುಳಸಿ ಕಟ್ಟೆ ಅಂತ ಹೇಳಿದರೆ ಅದು ಲಕ್ಷ್ಮಿ ಇನ್ನೊಂದು ಫಾರ್ಮ್ ಅಂತ ಹೇಳ್ತಾರೆ. ತುಳಸಿ ಕಟ್ಟೆ ಯಾವಾಗಲೂ ಮನೆ ಮುಂದೆ ಕಂಪೌಂಡ್ ಗೋಡೆ ಒಳಗಡೆ ಪೂರ್ವ ದಿಕ್ಕಿಗೆಲ್ಲ ಇರಬೇಕು, ಸನ್ಲೈಟ್ ಎಲ್ಲ ಬರಬೇಕು. ಅದಕ್ಕೆ 6ರಿಂದ 8 ಗಂಟೆ ಸನ್ಲೈಟ್ ಬರಬೇಕು. ಈ ರೀತಿ ಎಲ್ಲ